ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗೈಸ್, ಇದು ಬಂದುಬಿಟ್ಟು ರಾಮನವಮಿಯ ವ್ಲಾಗ್. ಇವಾಗ ನಾನಿಲ್ಲಿ ಕಸ ಎಲ್ಲ ಗೂಡಿಸ್ಕೊತಾ ಇದ್ದೀನಿ. ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಕಸ ಗೂಡಿಸ್ಬಿಟ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಲ್ಲ, ನೆಲ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಇಲ್ಲಿ ನಾನು ಕಸ ಗುಡಿಸ್ಕೊತಾ ಇದ್ದೀನಿ. ಅಕ್ಕ ನಾನು ಕಸ ಎಲ್ಲ ಗೂಡ್ಸಾದ್ಮೇಲೆ ನೆಲ ಒರೆಸ್ತಾಳೆ, ಅದಕ್ಕೆ ಅಲ್ಲಿ ಕೂತಿದ್ಲು. ಹಾಗೆ ಅಮ್ಮನೂ ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ರು, ಅಂದರೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕ್ಲೀನ್ ಮಾಡೋದು ಹೊರ್ಗಡೆ ಅದೆಲ್ಲ ಮಾಡ್ತಾಯಿದ್ರು. ನಾವು ಒಳಗಡೆ ಇಲ್ಲಿ ಕಸ ಗುಡಿಸಿ ನೆಲ ಒರೆಸ್ಕೊತಿದ್ವಿ. ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದಾಯಿತು, ಅದಕ್ಕೆ ಅಮ್ಮ ಇಲ್ಲಿ ಒಳಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದಾರೆ. ಇಲ್ಲಿ ನೀಟಾಗಿ ಸ್ಟವ್ಗೆ ಮತ್ತು ಸೆಲ್ಫ್ಗೆ ಎಲ್ಲ ಕಡೆನೂ ಸೋಪ್ ಹಚ್ಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದಾರೆ. ಯಾವಾಗಲೂ ಹೀಗೇ ಕ್ಲೀನ್ ಮಾಡ್ತಾನೇ ಇರ್ತಾರೆ. ಹಾಗೆ ಸಿಂಕನ್ನು ಸಹ ನೀಟಾಗಿ ತೊಳ್ಕೊತಾ ಇದ್ದಾರೆ. ಇಲ್ಲಿ ಸಿಂಕೆಲ್ಲ ನೀಟಾಗಿ ಒರೆಸಿ ಅದನ್ನು ಸಹ ನೀಟಾಗಿ ತೊಳ್ಕೊತಾ ಇದ್ದಾರೆ. ಹಾಗೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆನೂ ಎಲ್ಲ ಮುಗಿಸಿದ್ದೆ. ಸಿಂಪಲಾಗಿ ಮಾಡಿದ್ವಿ ಪೂಜೆನ. ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡಲ್ಲ ಇದನ್ನು, ಅಂದರೆ ಪಾನಕ ನೀರು ಮಜ್ಜಿಗೆ ಅದೇನೇನೋ ಮಾಡ್ತಾರಲ್ಲ ಅದೆಲ್ಲ ಮಾಡಿಬಿಟ್ಟು ಏನು ಮಾಡಲ್ಲ, ಹಾಗೆಯೇ ಸಿಂಪಲಾಗಿ ಪೂಜೆ ಮಾಡ್ತೀವಿ. ಹಾಗೆ ಅವತ್ತು ತಿರುಪತಿಗೆ ಹೋಗಿದ್ವಲ್ಲ, ಆವಾಗ ತಂದಿದ್ದು ಪ್ರಸಾದ ಇನ್ನೂ ಸ್ವಲ್ಪ ಹಾಗೆ ಉಳಿದಿತ್ತು. ಎಲ್ಲರಿಗೂ ಆಗಿತ್ತು ಪ್ರಸಾದನ, ಅಂದರೆ ಒಂದು 25 ಮೆಂಬರ್ಸ್ಗೆ ನಾವು ಪ್ರಸಾದನ ಕೊಟ್ಟಿದ್ವಿ. ಹಾಗೆ ಮನೆಗೆ ಯಾರ್ಯಾರು ಬಂದಿರ್ತಾರಲ್ಲ ಅವರಿಗೂ ಕೊಡ್ತಾ ಇರ್ತೀವಿ. ಇವಾಗ ನಾನು ಪ್ರಸಾದ ತಗೊತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಪ್ರಸಾದ. ನಾನು ಕವರ್ ಇಟ್ಕೊಂಡೆ ಪ್ರಸಾದ ತಿಂತಾ ಇರ್ತೀನಿ. ಅಮ್ಮ ಬೈತಾ ಇರ್ತಾರೆ, ಪ್ರಸಾದನ ಅಷ್ಟೊಂದು ತಿಂತೀಯಲ್ಲ, ಸ್ವಲ್ಪ ತಿನ್ನಬೇಕು ಪ್ರಸಾದನ ಅಂತ ಹೇಳ್ಬಿಟ್ಟು. ನನಗೆ ತಿರುಪತಿ ಪ್ರಸಾದ ತುಂಬ ಇಷ್ಟ. ಒಂದು ಸರಿ ತಿಂದರೆ ಅದು ಸಮಾಧಾನನೇ ಆಗಲ್ಲ, ಸ್ವಲ್ಪ ತಗೊಂಡು ತಿಂತಾನೇ ಇರ್ತೀನಿ. ಹಾಗೆ ಈಗ ಪೂಜೆ ಎಲ್ಲ ಆಯ್ತಲ್ವ, ಈಗ ಪ್ರಸಾದ ತಗೊಳ್ತಾ ಇದ್ದಾಳೆ. ನಾನು ಕೆಲಸ ಮಾಡೋದೇ ಸರಿ ಆಗ್ತಾಯಿತ್ತು ಫ್ರೆಂಡ್ಸ್ ನನಗೆ. ನಂದು ಪೂಜೆ ಎಲ್ಲ ಆಗಿತ್ತು. ಅಕ್ಕನೂ ಇವಾಗ ಪೂಜೆ ಮಾಡ್ತಾ ಇದ್ಲು, ಆದರೆ ಅಮ್ಮ ಇನ್ನೂ ಕೆಲಸ ಮಾಡ್ತಾನೇ ಇದ್ದರು. ಅಮ್ಮಂದಿನ್ನೂ ಕೆಲಸನೇ ಮುಗ್ದಿರಲಿಲ್ಲ. ಇಲ್ಲಿ ಟೊಮೊಟೊ ಚಟ್ನಿಗೆ ಅಂತ ಒಂದು 6 ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದಾರೆ. ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದಾರೆ. ಹಾಗೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಖಾರ ತಿಂತೀವಿ, ಅದಕ್ಕೆ ಇಷ್ಟು ತಗೊಂಡಿದ್ದಾರೆ. ನಿಮಗೆ ಎಷ್ಟು ಬೇಕು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಈ ಕಡೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಕಾಯೋದಕ್ಕೆ ಅಂದ್ಬಿಟ್ಟು ಇಟ್ಟಿದ್ದಾರೆ. ಆಯಿಲ್ ಎಲ್ಲ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದಾರೆ. ಜೀರಿಗೆನ ಹಾಕ್ಕೊಂಡು ಇದನ್ನು ಹಾಗೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲ ಚಟಪಟ ಅನ್ನುತ್ತೆ. ಆಮೇಲೆ ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿದ್ದು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಟೊಮೊಟೊನ ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ.
ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಯಿಲಲ್ಲೇ ಎಲ್ಲದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಆಯಿಲಲ್ಲೇ ಫ್ರೈ ಆಗ್ತಾ ಆಗ್ತಾ ಚೆನ್ನಾಗಿ ಬೇಯಬೇಕು. ಇಲ್ಲ ಅಂತ ಅಂದರೆ ಟೊಮೊಟೊದು ಹಸಿ ಸ್ಮೆಲ್ ಏನಿರುತ್ತೆ ಅದು ಚಟ್ನಿಲಿ ಹಾಗೇ ಇರುತ್ತೆ. ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡ್ಕೊತಾ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು. ಈ ಥರ ನೀಟಾಗಿ ಫ್ರೈ ಆಗಬೇಕು. ಅಂದರೆ ಸಾಫ್ಟಾಗಿ ಆಗಬೇಕು. ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲದೂ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದಾರೆ. ಅದನ್ನು ಹಾಕಿಬಿಟ್ಟು ಅದ್ರ ಜೊತೆನೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಕೂಡ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಯಾವ ರೀತಿ ಬಾಡೋಗಿದೆ ಅದೇ ಥರನೇ ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ಬಾಡ್ದಂಗೆ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆಯಿತು. ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದಾರೆ. ಇದನ್ನು ಒಂದು 5 ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಅಂದ್ಬಿಟ್ಟು ಬಿಡಬೇಕು. ಪೂರ್ತಿ ಇದು ತಣ್ಣಗಾಗಬೇಕು. ಇವಾಗ ಇದು ಪೂರ್ತಿ ತಣ್ಣಗಾಗದೆ ಇವಾಗ ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊತಾ ಇದ್ದಾರೆ. ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದಾರೆ. ಇದಕ್ಕೆ ನೀರನ್ನ ಆ್ಯಡ್ ಮಾಡ್ದಲೇ ಹಾಗೆಯೇ ರುಬ್ಕೊಂಡು ಬರಬೇಕು. ಇವಾಗ ಟೊಮೊಟೊ ಚಟ್ನಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಲರ್ ಬಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹಾಗೆ ಇದ್ರ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದೊಳ್ಳೆ ಒಗ್ಗರಣೆ ಹಾಕ್ತಾ ಇದ್ದಾರೆ ಈ ಚಟ್ನಿಗೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದಾರೆ ಒಂದು ಪಾತ್ರೆಗೆ. ಆಯಿಲು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದಾರೆ. ಅದು ಚಟಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದಾರೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡು ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಗೆ ಅದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಚಟ್ನಿಗೆ ಹಾಕ್ಕೊತಾ ಇದ್ದಾರೆ. ಇಲ್ಲಿಗೆ ನಮ್ಮ ಟೊಮೊಟೊ ಚಟ್ನಿ ರೆಡಿ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಟೊಮೆಟೊ ಚಟ್ನಿ ಮಾಡಬೇಕಾದ್ರೆ ಏನು ಫ್ರೈ ಮಾಡ್ತೀರಲ್ವ ಆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೆ ಯಾವುದೇ ರೀತಿ ನೀರೆಲ್ಲ ಸೇರ್ಸೋಕೆ ಹೋಗಬೇಡಿ. ನೀರು ಸೇರಿಸ್ಬಿಟ್ರೆ ಟೊಮೆಟೊ ಚಟ್ನಿ ಟೇಸ್ಟೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಈಗ ನಾನು ತೋರಿಸ್ಕೊಟ್ನಲ್ವ ಈ ರೀತಿಯೇ ನೀವು ಮಾಡಿಕೊಂಡ್ರಿ ಅಂತ ಹೇಳಿದರೆ 2 ದಿನ ಹೊರಗಡೆ ಇಟ್ಟರು ಚಟ್ನಿ ಹಾಳಾಗೋದಿಲ್ಲ. ಅಕಸ್ಮಾತ್ ಸ್ಟೋರೇಜ್ ಮಾಡಿ ಇಟ್ಕೋತೀವಿ ಒಂದೇ ಸರಿ ಜಾಸ್ತಿ ಚಟ್ನಿ ಮಾಡಿಬಿಟ್ಟು ಅಂತ ಹೇಳಿದರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆಗೆ ಆ ಚಟ್ನಿ ರುಬ್ಬಿರ್ತೀರಲ್ಲ ಅದನ್ನೆಲ್ಲ ಅದ್ರ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಮಾಡ್ಕೊಂಡ್ರಿ ಅಂತೇಳಿ ಹೇಳಿದ್ರೆ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು 15 ದಿನದವರೆಗೂ ಇಟ್ಕೊಬೋದು. ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ದೋಸೆ, ರೊಟ್ಟಿ ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನದ ಜೊತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜನೇ ಬೇರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನ ನೀವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಈ ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಆ ಟೇಸ್ಟೇ ಬೇರೆ ರೀತಿ ಇರುತ್ತೆ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡ್ರೆ ಈ ಟೇಸ್ಟೇ ಬೇರೆ ಥರ ಇರುತ್ತೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದೇ 1 ಸ್ಪೂನಷ್ಟು ಟೊಮೆಟೊ ಚಟ್ನಿ ಹಾಕ್ಕೊಂಬಿಟ್ರೆ ಅದ್ರ ಜೊತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಆಹಾ ಅದ್ರ ಮಜನೇ ಬೇರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ. ನನಗೆ ಕಮೆಂಟ್ ಮಾಡಿದ್ರಲ್ಲ ಟೊಮೆಟೊ ಚಟ್ನಿ ರೆಸಿಪಿ ಅಂತ ಹೇಳ್ಬಿಟ್ಟು, ಅವರಿಗೆ ಇವತ್ತು ಸಮಾಧಾನ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ರೆಸಿಪಿ ತೋರಿಸಿದ್ದೀನಲ್ವ ಅದಕ್ಕೆ. ಇದು ಹಾಗೆ ಅದರ ಹಿಂದಿನ ದಿನದ ವೀಡಿಯೋ 16ಗೆ ಮಾಡಿರೋವಂಥ ವೀಡಿಯೋ. ಅಮ್ಮ ನನಗೆ ವಾಚ್ ಗಿಫ್ಟ್ ಮಾಡಿದರು ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದೆ ನಂಗೆ ಸ್ಮಾರ್ಟ್ ವಾಚ್ ಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಅಮ್ಮ ನನ್ನ ಬರ್ತ್ಡೇಗೆ ಕೊಟ್ಟರು. ತುಂಬಾ ಚೆನ್ನಾಗಿದೆ ವಾಚು, ನನಗೆ ತುಂಬ ಇಷ್ಟ ಆಯಿತು. ಇವಾಗ ಇದನ್ನು ಚಾರ್ಜಿಗೆ ಹಾಕ್ತೀನಿ.
ಚಾರ್ಜ್ ಎಲ್ಲ ಆದಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ ವಾಚು. ವಾಲ್ಪೇಪರ್ ಎಲ್ಲ ಇಟ್ಟೆ. ಫಾಸ್ಟ್ ಟ್ರ್ಯಾಕ್ ಕಂಪ್ನಿದು ವಾಚು. ತುಂಬ ಚೆನ್ನಾಗಿದೆ. ಆಪ್ಷನ್ಸ್ ಎಲ್ಲ ಗೇಮ್ಸು, ಕ್ಯಾಲ್ಸಿ ಎಲ್ಲದೂ ತುಂಬ ಚೆನ್ನಾಗಿದೆ ಇದರಲ್ಲಿ. ಇವಾಗ ಜಾಮೂನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಬರ್ಡೇಗೇನು ಸ್ವೀಟ್ ಮಾಡಿರಲಿಲ್ಲ. ಅಮ್ಮ ಮನೇಲಿ ಇರಲಿಲ್ಲ, ಅಂದರೆ ಮದುವೆಗೆ ಹೋಗಿದ್ರು. ಅದಕ್ಕೆ ಸ್ವೀಟ್ ಏನೂ ಮಾಡಿರಲಿಲ್ಲ. ನಾನು ಸ್ವೀಟ್ ಬೇಕು ಅಂತ ಹೇಳ್ತಾ ಇದ್ದೆ. ಹಾಗೆ ಇವತ್ತಿಗೂ ರಾಮನವಮಿನೂ ಇದೆಯಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಜಾಮೂನ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವಾಗ ಜಾಮೂನ್ಸ್ ಎಲ್ಲ ರೆಡಿ ಆಗಿದೆ. ಆಯಿಲಲ್ಲಿ ಇದನ್ನು ಕರಿಬೇಕು. ಇವಾಗ ಸಣ್ಣದಾಗಿ ಜಾಮೂನ್ ಮಾಡಿದ್ದಾರೆ. ಯಾಕಂತ ಇವಾಗ ಸಮ್ಮರ್ ಹಾಲಿಡೇ ಇದೆಯಲ್ಲ, ತುಂಬ ದಿನ ಇಟ್ಕೊಂಡು ಜಾಮೂನ್ ತಿನ್ನೋಣ ಅಂತ ಮಾಡಿದ್ದಾರೆ ಅಮ್ಮ. ಆದರೆ ಜಾಮೂನ್ ಅಂತೂ ನಮ್ಮ ಮನೇಲಿ ಉಳಿಯೋದೇ ಇಲ್ಲ. 1-2 ದಿನಕ್ಕೆ ಖಾಲಿ ಆಗೋಗ್ಬಿಡುತ್ತೆ. 2 ದಿನವೂ ಅಲ್ಲ, ಅವತ್ತು ತುಂಬ ಹಾಕಿಬಿಟ್ಟು ಮಾಡಿದರು ತುಂಬ ಜಾಮೂನು. ಅದು ಒಂದೇ ದಿನದಲ್ಲೇ ಖಾಲಿಯಾಗಿತ್ತು ಜಾಮೂನು. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಜಾಮೂನು, ಅದಕ್ಕೆ ಬೇಗ ಖಾಲಿಯಾಗೋಗ್ಬಿಡುತ್ತೆ. ಇವಾಗ ಜಾಮೂನೆಲ್ಲ ಮಾಡಿ ಪಾಕದಲ್ಲಿ ಹಾಕ್ತಾ ಇದ್ದಾರೆ. ಜಾಮೂನೆಲ್ಲ ಮಾಡಾದ್ಮೇಲೆ ಇವತ್ತು ರಾಮನವಮಿ ಆಗಿರೋದ್ರಿಂದ ನಮ್ಮ ಊರಲ್ಲಿ ರಾಮ ಮಂದಿರ ಇದೆಯಲ್ವಾ, ಅಲ್ಲಿಂದ ದೇವರನ್ನ ಕರ್ಕೊಂಬರ್ತಾರೆ. ಅದಕ್ಕೆ ಅಂದ್ಬಿಟ್ಟು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಅಮ್ಮ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಆಂಟಿ ಸಗಣಿ ಎಲ್ಲ ಬಳಿದ್ಬಿಟ್ಟು ಇಲ್ಲಿ ನೀರೆಲ್ಲ ಹಾಕಿ ವಾಶ್ ಮಾಡಿ ಸಗಣಿ ಬಳಿದಿದ್ರು. ಆಮೇಲೆ ಅಮ್ಮ ಬಂದುಬಿಟ್ಟು ಇಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಹಾಗೆ ನಾನು ಬಂದಿದ್ದೆ, ವಿಡಿಯೋ ಮಾಡ್ಕೊತಾ ಇದ್ದೀನಿ. ದೇವರು ಅಲ್ಲಿಂದ ಬರೋದು ಒಂದು 11 ಗಂಟೆ 12 ಗಂಟೆ ಆಗಿರುತ್ತೆ. ಅದಕ್ಕೆ ಸಂಜೆ ಹೊತ್ತಿಗೆ ಬಿಡಿಸ್ತಾ ಇದ್ದಾರೆ ಇಲ್ಲಿ ರಂಗೋಲಿನ. ಎಲ್ಲರೂ ನಿಂತ್ಕೊಂಡು ಹಾಗೆ ಮಾತಾಡ್ತಾ ರಂಗೋಲಿ ಬಿಡಿಸ್ತಾ ಇದ್ವಿ. ಅಮ್ಮ ಒಂದ್ಸರಿ ರಂಗೋಲಿ ಬಿಡಿಸಿ ಬರೋರು, ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹೂವೆಲ್ಲ ಮುಡ್ಸಿ ಆಯಿತು. ನಾನು ಹೇಳ್ತಿದ್ದೆ ಸೈಡಲ್ಲಿ ಮತ್ತೆ ರಂಗೋಲಿ ಬಿಡಿಸಿ, ಅದು ಬಿಡಿಸಿ ಇದು ಬಿಡಿಸಿ ಅಂತ ಹೇಳ್ತಾ ಇದ್ದೆ. ತುಂಬಾ ಲೇಟಾಗಿತ್ತು ರಂಗೋಲಿ ಎಲ್ಲ ಬಿಡಿಸೋ ಅಷ್ಟರಲ್ಲಿ. ಸೊಳ್ಳೆ ಮಾತ್ರ ಸಖತ್ತಾಗಿ ಕಚ್ತಾ ಇತ್ತು ಎಲ್ಲರಿಗೂ. ಮಾತಾಡ್ತಾ ನಿಂತ್ಕೊಂಡು ಬಿಡಿಸ್ತಾ ಇದ್ವಿ, ಆದರೆ ಸೊಳ್ಳೆ ಮಾತ್ರ ಬಿಡ್ತಾನೆ ಇರಲಿಲ್ಲ, ಎಲ್ಲ ಕಚ್ತಾ ಇತ್ತು. ಪೂರ್ತಿ ಸಂಜೆ ಆಗಿತ್ತು, ಕತ್ಲೆ ಆಗ್ತಾ ಬರ್ತಿತ್ತಲ್ವ, ಅದಕ್ಕೆ ತುಂಬ ಅಂದರೆ ತುಂಬ ಸೊಳ್ಳೆ ಇತ್ತು. ಹಾಗೆ ಇಲ್ಲಿ ರಂಗೋಲಿ ಎಲ್ಲ ಬಿಡಿಸಾಗಿದೆ, ಏನೂ ಕಾಣ್ತಾ ಇಲ್ಲ. ಅಷ್ಟೊತ್ತಿಗೆ ಕರೆಕ್ಟಾಗಿ ಬಿಡಿಸಾಗಕ್ಕೂ ಪಪ್ಪ ಬರೋಕ್ಕೂ ಒಂದಾಯಿತು. ಪಪ್ಪ ಇಲ್ಲಿ ಬೈಕಲ್ಲಿ ಲೈಟ್ ಬಿಡ್ತಾ ಇದ್ದಾರೆ. ಅದರಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ರಂಗೋಲಿದೇನು ವೀಡಿಯೋ ಮಾಡೋಕ್ಕೋಗಲಿಲ್ಲ. ಇಲ್ಲಿ ಪಪ್ಪ ಲೈಟ್ ಬಿಟ್ಟರು ಸ್ವಲ್ಪ, ಅದರಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಆಮೇಲೇನು ವೀಡಿಯೋ ಮಾಡೋಕ್ಕೋಗಲಿಲ್ಲ. ಊಟದ ಟೈಮಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಅದ್ರದ್ದು ಲೋಳಿ ಎಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಲೋಳಿ ಎಲ್ಲ ಬೇಗ ಹೋಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಬೇಕಂತೆ. ಆವಾಗ ಲೋಳಿ ಬೇಗ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದಾರೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಆವಾಗ ಬೇಗ ಲೋಳಿ ಎಲ್ಲ ಹೋಗುತ್ತಂತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದಾರೆ. ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದಾರೆ. ಆಯಿಲ್ ಎಲ್ಲ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಇವಾಗ ಕೆಂಪಗೆ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ
ಟೊಮೊಟೊ ಪ್ಯೂರಿ ಮಾಡಿಟ್ಕೊಂಡಿದ್ರು ಅಮ್ಮ, ಅದನ್ನು ಸೇರಿಸ್ಕೊತಾ ಇದ್ದಾರೆ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಫ್ರೈ ಆಗಿ ಸ್ವಲ್ಪ ಆಯಿಲ್ ಬಿಡ್ತಿದ್ದಾಗ ಇದಕ್ಕೆ ಸ್ವಲ್ಪ ಹುಳಿ ಸಾರಿನ ಪುಡಿ ಹಾಗೆ ಸ್ವಲ್ಪ ಮಟನ್ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದಾರೆ. ಎರಡೂ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಇದಕ್ಕೆ ಆವಾಗಲೇ ಏನು ಟೊಮೊಟೊ ಪ್ಯೂರಿನ ರುಬ್ಬಿಟ್ಕೊಂಡಿದ್ರು ಆ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ನೋಡಿಬಿಟ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತಾ ಇದ್ದಾರೆ. ಇವಾಗ ಒಂದು ಸ್ವಲ್ಪ ಹೊತ್ತಾಗಿದೆ, ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಕುದೀತಾ ಇರುತ್ತೆ. ಇವಾಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನಿಮಗೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಬೇಕು ಅಂತ ಅಂದರೆ ಈ ಕನ್ಸಿಸ್ಟೆನ್ಸಿಲೇ ಮಾಡ್ಕೊಬೋದು. ಇಲ್ಲಿ ಅಮ್ಮ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದಾರೆ, ಅಂದರೆ ಚಪಾತಿ ರೊಟ್ಟಿಗೆ ಅದಕ್ಕೆಲ್ಲ ಆಗೋ ಥರ ಗಟ್ಟಿಗೆ ಮಾಡ್ಕೊತಾ ಇದ್ದಾರೆ. ರೈಸ್ಗೆ ಊಟ ಮಾಡ್ತಾ ಇರೋದು, ಆದರೂ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದಾರೆ. ಇದು ಇವಾಗ ಸ್ವಲ್ಪ ಕುದೀತಾ ಇದೆ ಅಂದಾಗ ಇದಕ್ಕೆ ಆವಾಗಲೇ ಏನು ಫ್ರೈ ಮಾಡಿಟ್ಕೊಂಡಿದ್ರು ಬೆಂಡೆಕಾಯಿನ ಅದನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಹ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದಕ್ಕೂ ಕೂಡ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಡ್ತಾರೆ. ಇವಾಗ ಪ್ಲೇಟ್ನ ಓಪನ್ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ಕುದ್ದಿ ಎಲ್ಲ ಕೆಳಗೋಗಿದೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನೋಡಿ ಈ ಥರ ಆಗಿದೆ. ಬೆಂಡೆಕಾಯಿ ಗೊಜ್ಜು ಇವಾಗ ರೆಡಿ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡ್ತಾ ಕುದಿಸ್ತಾ ಇದ್ದಾರೆ. ಗಟ್ಟಿಯಾಗಿ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಈ ಥರ ಆಗಿದೆ, ತುಂಬಾ ಚೆನ್ನಾಗಾಗಿತ್ತು. ಇವಾಗ ಇದು ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮುಚ್ಚಿಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಮ್ಮ ಊಟಕ್ಕೆ ಹಾಕ್ಕೊಡ್ತಾ ಇದ್ದಾರೆ ನನಗೆ. ಹಾಗೆ ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ 2 ಟೊಮೊಟೊ ಚಟ್ನಿ ಹಾಗೆ ಈ ಬೆಂಡೆಕಾಯಿ ಗೊಜ್ಜು ರೆಸಿಪೀಸ್ನ ಟ್ರೈ ಮಾಡಿ. ಥ್ಯಾಂಕ್ ಯು.